ಮೊನ್ನೆ ಶೂಟೌಟ್ ಪ್ರಕರಣದಲ್ಲಿ ಭಾಳ ಗಂಭೀರ ಗಾಯಗೊಂಡಿದ್ದರು. ಶಿವು ಅವರಿವತ್ತು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಿ ಬಂದಿದ್ದಾರೆ. ಅದಕ್ಕಾಗಿ ಏನು ನಮ್ಮ ವೈದ್ಯರು ಭಾಳಷ್ಟು ಪರಿಶ್ರಮ ಮಾಡಿದ್ದಾರೆ. ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದ್ದಾರೆ. ರಿಮ್ಸಲ್ಲಿ ಹೋಗಿದ ತಕ್ಷಣ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ನಾನು ಮತ್ತು ಡಿ ಸಿ ಅವರು ಹೋಗಿ ಹೈದರಾಬಾದ್ನಲ್ಲಿ ಅವರಿಗೆ ಭೇಟಿ ಕೊಟ್ಟಿದ್ದೇವೆ. ಹೀಗಾಗಿ ಗುಣಮುಖರಾಗಿ ಬಂದಿದ್ದಕ್ಕಾಗಿ ಭಾಳ ಖುಷಿ ಆಗಿದೆ. ಮತ್ತು ಅವರಿಗೆ ಇನ್ನೂ ಕೆಲವೊಂದು ಸಲ ಕೆಲಸ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತದೆ. 6 ತಿಂಗಳವರು ರೆಸ್ಟ್ ತಗೋಬೇಕು ಅಂತ ಹೇಳಿ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಅವರ ಬಡ ಪರಿವಾರ ಇದೆ. ಅವ್ರ ತಂದೆ ತಾಯಿ, ಅವರ ಅಕ್ಕ ತಂಗಿಯರು ಈಗಾಗಲೇ ನಾವೆಲ್ಲ ಹೋಗಿ ಭೇಟಿ ಕೊಟ್ಟಿದ್ದೇವೆ. ಅವರ ಮನೆಯನ್ನು ನೋಡಿದ್ದೇವೆ. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ವತಿಯಿಂದ ಅವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಆಗಲಿ ಅಥವಾ ಯಾವ ರೀತಿಯಲ್ಲಿ ಅವರಿಗೆ ಸಹಕಾರ ಮಾಡಬೇಕು, ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಬೇಕು, ಅದೆಲ್ಲವನ್ನೂ ಪ್ರಯತ್ನ ಮಾಡಿ ಅವರಿಗೆ ಶಾಶ್ವತವಾದಂಥ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇನೆ. ಮತ್ತು ಜಿಲ್ಲಾಡಳಿತಕ್ಕೆ ನಾನು ಸೂಚನೆ ಕೊಟ್ಟು CMS ಸಂಸ್ಥೆಯವರು ಸಹಿತ ಅವರಿಗೆ ಶಾಶ್ವತವಾಗಿ ಅವರಿಗೆ ಪರಿಹಾರ ಕೊಡುವಂಥ ರೀತಿಯಲ್ಲಿ ಸಹಾಯ ಮಾಡಬೇಕು ಅನ್ನೋಂಥದ್ದು ನಮ್ಮ ವತಿಯಿಂದ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅಪರಾಧಿಗಳಿಗೆ ಇವತ್ತು ಪೊಲೀಸರು ಈಗಾಗಲೇ ಅವ್ರ ಮೂಲ ಎಲ್ಲಿಂದ ಏನಿಲ್ಲ ಪತ್ತೆ ಮಾಡಿದ್ದಾರೆ. ಅವ್ರಿಗೆ ಎಲ್ಲೇ ಅಡಿಗೆ ಕೂತರೂ ಬಂಧಿಸ್ತಾರೆ ಮತ್ತು ಬಂಧಿಸ್ತಾರೆ. ಅವ್ರಿಗೆ ಕಾನೂನು ರೀತಿಯ ಶಿಕ್ಷೆ ಆಗೇ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗೆ. ಸರ್, ಈಗ ಗಂಭೀರವಾಗಿ ಗಾಯಗೊಂಡಿದೆ, ಇಡೀ ಕುಟುಂಬಕ್ಕೆ ಆಸರೆ ಆಗಿತ್ತು ಸರ್. ಅವರು CM ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ವಿಶೇಷ ಏನರ ಒಂದು ಪರಿಹಾರ ನಿಧಿ ಈಗಾಗಲೇ ಹೇಳಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಅವರಿಗೆ ವಿಶೇಷ ಪರಿಹಾರ ಆಗಲಿ ಅಥವಾ ಉದ್ಯೋಗ ಆಗಲಿ ಕೊಡಲಿಕ್ಕೆ ಏನು ಸಾಧ್ಯ ಇದೆ ಪ್ರಯತ್ನವನ್ನು ಮಾಡುತ್ತೇವೆ.